ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಏರೋಸ್ಪೇಸ್ ಉದ್ಯಮಿಗಳಿಗೆ ಆಂಧ್ರ ಸಚಿವರ ಆಹ್ವಾನದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಕದ ರಾಜ್ಯದವರು ನಾವು ಭೂಮಿ ಕೊಡ್ತೀನಿ ಅಂದಿದ್ದಾರೆ. ಅಲ್ಲಿ ಎಲ್ಲ ಒಣ ಪ್ರದೇಶ, ಹೆಚ್ಚು ಕೃಷಿಗೆ ಲಭ್ಯವಿಲ್ಲ. ಆ ಭೂಮಿಯನ್ನ ಇಂಡಸ್ಟ್ರಿ ಕೊಡೋ ಬಗ್ಗೆ ಹೇಳಿದ್ದಾರೆ. ಬೆಂಗಳೂರು ಪಕ್ಕದಲ್ಲಿ ತಮಿಳುನಾಡಿನ ಹೊಸೂರಿದೆ. ಬೆಂಗಳೂರು ಸಮೀಪ ಆಂಧ್ರ ಪ್ರದೇಶದ ಹಿಂದೂಪುರ ಇದೆ. ಹಿಂದೂಪುರ ಕೆಂಪೇಗೌಡ ಏರ್ಪೋರ್ಟ್ಗೆ ಹತ್ತಿರವಿದೆ. ಸ್ವಾಭಾವಿಕವಾಗಿ ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾದರೆ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅನ್ನೇ ಬಳಸಿಕೊಳ್ತಾರೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಪಕ್ಕದಲ್ಲಿ ಹೊಸೂರಿದೆ, ಆ ಭಾಗದಲ್ಲಿ ಹಿಂದೂಪುರ ಇದೆ. ಇವೆಲ್ಲ ನಮಗೆ ಹತ್ತಿರ ಇರೋ ಹಿಂದೂಪುರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರ ಇದೆ. ಸ್ವಾಭಾವಿಕವಾಗಿ ಅಲ್ಲಿ ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಆ ಕಾರಣಕ್ಕೆ ಅವರು ಕಿಯಾ ಮೋಟರ್ಸ್ ಬಂದು ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಅಲ್ಲಿ ಅವರು ಇಂಡಸ್ಟ್ರಿನ ಆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಈಗ ಇಲ್ಲಿ ಹೊಸೂರಿನಲ್ಲೂ ಕೂಡ ಅದೇ ಆಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಮಾಡಬೇಕು ಅಂತ ಅವರು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವಾಗ ಈ ರೈತರು ಜಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಸುಮಾರು 2-3 ವರ್ಷದಿಂದ ನಡೀತಾ ಇತ್ತು. ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಡ್ರಾಪ್ ಮಾಡಿದ್ದಾರೆ. 1777 ಎಕರೆಯನ್ನು ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ನಿನ್ನೆ ರೈತರ ಪರವಾಗಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ. ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ. ನೀವು ಹಿಂದೂಪುರ ಆ ಕಡೆ ಹೋಗಿ ನೋಡಿದ್ರೆ ಒಣ ಪ್ರದೇಶ, ಹೆಚ್ಚು ಕೃಷಿಗೆ ಲಭ್ಯ ಇರತಕ್ಕಂಥದ್ದಲ್ಲ. ಹಾಗಾಗಿ ಆ ಭೂಮಿಯನ್ನು ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಇದು ನಿನ್ನೆಷ್ಟೇ ಸಿಎಂ ಸಿದ್ದರಾಮಯ್ಯ ರೈತರ ಜಮೀನನ್ನ ಒಡೆಯೋದಿಲ್ಲ ಅಂತ ಹೇಳಿದ್ರು. ಇನ್ನು ಕಂಪನಿಯನ್ನ ಬೇರೆ ರಾಜ್ಯಕ್ಕೆ ಹೋಗೋಕೆ ಬಿಡಲ್ಲ, ಯಾವುದೇ ಕಂಪನಿಯನ್ನು ಕೂಡ ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಸಚಿವ ಎಂ ಬಿ ಪಾಟೀಲ್ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಇಂಟರ್ವ್ಯೂದಲ್ಲಿ ಕೂಡ ಹೇಳಿದ್ದಾರೆ, ನಾನು ಮಿನಿಸ್ಟ್ರಿ ಭೇಟಿ ಆಗಿದ್ದೀನಿ, ಹಿಂದೂದಲ್ಲಿ ಒಂದು ಇಂಟರ್ವ್ಯೂದಲ್ಲಿ ಭೇಟಿ ಆಗಿದ್ದೀನಿ, ನನಗೆ ಎಲ್ಲ ರೀತಿಯ ಸಹಕಾರವನ್ನು ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ಕರ್ನಾಟಕ ಅಂತ ಹೇಳಿದ್ದಾರೆ. ನೆರೆ ರಾಜ್ಯದವರು ಬೆಂಗಳೂರು ಬರ್ತಕ್ಕಂಥ ಕೈಗಾರಿಕೆಗಳ ವಿಚಾರಕ್ಕೆ ಎಷ್ಟು ಗಮನವನ್ನು ಇಟ್ಕೊಂಡು ಸೆಳೆಯುವಂತ ಪ್ರಯತ್ನ ಆಗ್ತಿದೆ, ಎಸ್ಪೆಷಲ್ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಕ್ಕಂಥ ಕೈಗಾರಿಕೆಗಳ ವಿಚಾರವಾಗಿ. ಯಾಕೆ ಸರ್ ನೆರೆ ರಾಜ್ಯದವರು ಸ್ವಾಭಾವಿಕ ಆಗ್ತಾ ಇದೆ? ಈಗ ನಾನು ಡಿಕ್ಟೇಟ್ ಮಾಡಿ ಬಂದಿದ್ದೀನಿ. ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಕಾಮ್ ವಾಟರ್. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಟ್ವೀಟ್ನಲ್ಲೆಲ್ಲ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಶೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿಲಿ ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಲ್ಲ. ನನ್ನ ಟ್ವೀಟ್ ರೆಡಿ ಆಗ್ತಾ ಇದೆ. ಈಗ ನಾನು ಡಿಕ್ಟೇಟ್ ಮಾಡಿ ಬಂದಿದ್ದೀನಿ. ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಕಾಮ್ ವಾಟರ್. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಟ್ವೀಟ್ನಲ್ಲೆಲ್ಲ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಶೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿಲಿ ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲಾನು ಸಹ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿ ಯಾರು ಸ್ವಯಂ ಇಚ್ಛೆ ಇದನ್ನು ಕೊಡ್ತಾರೆ, ಅವ್ರು ಲ್ಯಾಂಡ್ಸ್ ತಗೋತೀವಿ. ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸು ಇದ್ದಾವೆ. ಒಟ್ಟಾರೆ ಇಷ್ಟೇ ಹೇಳ್ತೇನೆ, ನಾರಾ ಲೋಕೇಶ್ ಅವರ ನಿಮ್ಮ ಏನು ಆಹ್ವಾನದ ಆ ಆಹ್ವಾನಕ್ಕೆ ಯಾರು ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ
ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ನೀರು, ಅದು ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟರು ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ, ಅದು ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ನಾವು ಇಂಡಸ್ಟ್ರಿಯಲ್ ಅಲೋಕೇಶನ್ ವಾಟರನ್ನ ಇವತ್ತು ಕಾವೇರಿಯಿಂದ ಸುಮಾರು 3,000 ಕೋಟಿ ರೂಪಾಯಿಲಿ ಇವತ್ತು ಸಹ ನೀರನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ, ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ, ನಾನು ಟ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ಎಸ್, ನಿನ್ನೆ ಅಷ್ಟೇ ರೈತರ ಜೊತೆ ಸಿಎಂ ಸಭೆ ಮಾಡಿ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವಂತಹ ನಿರ್ಧಾರವನ್ನು ಹಿಂಪಡೆದಿರುವಾಗ ತಿಳಿಸಿದ್ರು. ಅದಾಗ್ತಾ ಇದ್ದಂತೆ ಲೋಕೇಶ್ ನಾರಾ ಅವರ ಈ ಟ್ವೀಟ್ ಬಂದಿತ್ತು ಏರೋಸ್ಪೇಸ್ ಇಂಡಸ್ಟ್ರಿ ಅವರಿಗೆ. ಅದಾದ ಬೆನ್ನಲ್ಲೇ ಈಗ ರಾಜ್ಯದ ಸಚಿವರುಗಳಿಂದ ರಿಯಾಕ್ಷನ್ ಬರ್ತಾ ಇದೆ. ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಒಂದೇ ಒಂದು ಕೂಡ ಇಂಡಸ್ಟ್ರಿ ಹೊರ ಹೋಗೋದಿಲ್ಲ ಅಂದಿದ್ದಾರೆ.